ಗಂಟಾಗಿರೋ ಕಸಬು ಹುಬ್ಳಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ. ಈಗ ನಮ್ಮ ಅಜ್ಜಿ ಹೆಸರಲ್ಲಿ ಸುಮಾರು ಒಂದು 70 ವರ್ಷದಿಂದ ನಮ್ಮ ಅಜ್ಜಿ ಹೆಸರಲ್ಲಿ ಖಾತೆದಾರರಿದ್ದಾರೆ. ನಮ್ಮ ಅಜ್ಜಿಯವರಿಗೆ ನಮ್ಮ ತಾತ ಕೊಡಿಸಿರೋ ಜಮೀನು ಅದು ಬಂದ್ಬಿಟ್ಟು ನಮ್ಮ ತಂದೆಯವರು 5 ಜನ ಅಣ್ಣ ತಮ್ಮಂದಿರು. ಅವರು 5 ಜನ ಅಣ್ಣ ತಮ್ಮಂದಿರಿಗೆ ವಿಲ್ ಪತ್ರ ಮುಖಾಂತರ ಮಾಡಿದ್ದಾರೆ. ನಾವು ಯಾಕೋ ವಿಲ್ ಪ್ರಕಾರ ಮುಖಾಂತರ ಮಾಡಿಕೊಂಡು ಈ ಜಮೀನು ಇವ್ರು ಖಾತೆ ಮಾಡ್ಕೊಂಡಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ನಾವೇನು ಹೇಳ್ತೀವಿ ಅಂದರೆ ಅಣ್ಣ ತಮ್ಮಂದಿರು ಎಲ್ರಿಗೂ ಸೇರು ಒಬ್ಬನೋಗಿ ಮಾಡಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ಅಜ್ಜಿವರೆಗೂ ಸುಮಾರು 3 ವರ್ಷ 4 ವರ್ಷ ಹೋರಾಟ ಮಾಡ್ತೀರಿ. ಏನು ಬಸ್ ಸರ್ಟಿಫಿಕೇಟ್ ತೆಗಿಬೇಕಂದ್ರೆ ಕೊಡ್ತಾರೆ. ಆಮೇಲೆ ನಮ್ಮ ದೊಡ್ಡಪ್ಪ ತಿರೋದ್ರು ಅವ್ರಿಗೆಲ್ಲರೂ ಕಲೆಕ್ಟ್ ಮಾಡೋದಕ್ಕೆ ದಿನ ಅವಧಿ ತಗೊಂಡಾಗ ಎಲ್ಲ ಒಂದು ರೆಡಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾನೆ ಪಟ್ಟ ಅವ್ರು ಯಾರೋ ಬಾಲಮ್ಮ ಅನ್ನೋರು ಬೇಕು. ಒಂದು 55 ವರ್ಷ 60 ವರ್ಷ ಒಬ್ಬ ಮುಕ್ತಿನ ಕುಡಿಸ್ಬಿಟ್ಟು ಇವರೇ ಬಾಲಮ್ಮ ಅಂತ ಹೇಳ್ಬಿಟ್ಟು ನಕಲಿ ಬಾಲಮ್ಮ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಕ್ರಯ ಮಾಡಿದ್ರು. ಅವ್ರಿಗೆ ಕ್ರಯ ಮಾಡಿದವ್ರಿಗೆ ಹೆಸರು ಏನು ಅನ್ನೋದು ಗೊತ್ತಿಲ್ಲ. ಆನಂತರ ನಮ್ಮ ಸೆಕ್ರೆಟರಿ ಆದ್ರೆ ಬಂದು ಏನ್ರಿ ನಿಮ್ಮ ಜಮೀನಲ್ಲಿ ಬೇರೆಯವರು ಯಾರೋ ಖಾತೆ ಮಾಡ್ಕೊಂಡಿದ್ದೀರಿ, ಇದು ನೀವು ಮಾರಾಟ ಮಾಡಿಬಿಟ್ಟಿದ್ದೀರಾ ಅಂತ ಬಂದು ಕೇಳಿದಾಗ ನಾವು ನಮ್ಮ ಅಜ್ಜಿ ಸೊತ್ತು ನಾವು ಸ್ವಾಮಿ ಮಾರೋದು, ನಾವು ಇದು ಬಿಟ್ಟರೆ ನಮ್ಗೆ ಜಮೀನೇ ಇಲ್ಲ. ಈ ಜಮೀನು ಸೇರಿದವರು 65 ಜನ ಕುಟುಂಬದವರಿದ್ದಾರೆ. ಮೊಮ್ಮಕ್ಕಳು ಎಲ್ಲ ಅವರು ಫಸ್ಟ್ ತಲಾಂತರ ಆದರೆ ನಾವು 2ನೇ ತಲಾಂತರ 3ನೇ ತಲಾಂತರ ನಾವು ನಮ್ಮ ಮಕ್ಕಳು ಕೂಡ ಅವರೇ. ಈ ಆಸ್ತಿ ಬಿಟ್ಟರೆ ನಮ್ಗೆ ಬೇರೆ ಕಡೆ ಇರಲಿಲ್ಲ. ನಾವು ಒಂಥರ ದಲಿತರಿದ್ದಂಗೆ ಎಲ್ಲ ಒಂದು ಕುಟುಂಬದಲ್ಲಿ ಎಲ್ಲ ಸೇರಿಕೊಂಡು ವ್ಯವಸಾಯ ಮಾಡಿಕೊಂಡು ಆಗಿನ ಕಾಲದಲ್ಲಿ ಕೊಳೆಯೋ ಬೈವಾಡ್ದಿರೋ ಒಂದು ಇತಿಹಾಸ ಇರೋ ಜಾಗ ಅದು. ಈಗ ಆ ಜಮೀನು 3 ಎಕರೆ ಮಿನಿಮಮ್ ಅಂದರೆ ಒಂದು 7 ಕೋಟಿ 8 ಕೋಟಿ ಬಾಳ್ತದೆ. ಯಾಕಂದರೆ ಟೌನ್ ಇಯರ್ ಹತ್ತಿರ ಇರೋದ್ರಿಂದ ಈ ಭೂಮಾಫಿಗಳು ಇದೇ ದಂಧೆ. ರಿಯಲ್ ಎಸ್ಟೇಟ್ ಅವರು ಅದ್ರ ಜೊತೆಯಲ್ಲಿ ಮೇಯ್ನ್ ಬಂದು ಲಾಯರ್ ಅನ್ನೋರು ಶಾನ ಮೋಸ ಮಾಡ್ತಾರೆ. ನಮ್ಮಂಥ ದಲಿತರಿಗೊಂದೇ ಎಲ್ಲ ರೈತರಿಗತ್ತೆ ಯಾವ ಜನಾಂಗನಾಗಲಿ ಎಲ್ರಿಗೂ ಇದೇ ಥರ ಮೋಸ. 3,000 ರೂಪಾಯಿ ಒಂದು 300 ರೂಪಾಯಿ ಸ್ಟಾಂಪ್ ಪೆಂಟಿಗೆ 3,000 ರೂಪಾಯಿ ವಸೂಲಿ ಮಾಡ್ತಾರೆ. ಅದು ಮೋಸನೇ. ನಾವು ನ್ಯಾಯ ಬೇಕಂತ ನ್ಯಾಯ ಕೇಳ್ಕೊಂಡು ಹೋದ್ರೆ ಅದು ಮೋಸನೇ. ಅವರು ಮಾಡಿರೋ ಕೆಲಸ ಅದು ನೋಂದಣಿ ಮಾಡೋದಕ್ಕೆ ಬರ್ತಾರೆ. ಅಪ್ ಟು ಡೇಟಿಗೆ ನಮ್ಮ ಇವ್ರು ಇರ್ತಾರೆ ಬಿಕ್ರಮ್ಸ್ದಾರು, ಅವ್ರ ಹತ್ರ ಮಾಡ್ಸಲ್ಲ. ಈ ದಂಧೆಕೋರು ರಿಯಲ್ ಎಸ್ಟೇಟ್ ಮಾಫಿಗಳು ಲಾಯರ್ ಕೊಡ್ತಾರೆ. ಲಾಯರ್ ಯಾವುದೋ ಒಂದು ಉಡುಪಿ ಕಾನೂನು ಮಾಡ್ತಾನಲ್ಲ, ಯಾವುದೋ ಒಂದು ಉಡ್ಸ್ತಾನಲ್ಲ, ಈ ಫೇಕ್ ಮಾಡಿರೋದೆಲ್ಲ ಲಾಯರೇ ಮಾಡಿರೋದು ನಾನು ಹೇಳ್ತೀನಿ. ಅವ್ರ ಹೆಸರೇನೋ ಐತೆ ಮೆಟ್ರಾಜ್ ಅಂತ. ಅದ್ರ ಜೊತೆಗೆ ಒಬ್ಬ ಲೇಡಿ. ಇವ್ರದ್ದು ಒಂದು ವೃತ್ತಿ ಐತೆ, ಲಾಯರ್ಗಳದೇ ಒಂದು ವೃತ್ತಿ ಐತೆ. ಲೆಕ್ಕಕೊಳ್ಳಿ, ಎಲ್ಲರೂ ಇರೋದಿಲ್ಲ. ಇವ ರಿಯಲ್ ಎಸ್ಟೇಟ್ಗಳು ಇರ್ತದೆ ಅಂಥವ್ರಿಗೆ ಕಡಿವಾಣ ಆಗಬೇಕು. ಜಡ್ಜಿಗಳು ನೋಡಬೇಕು, ನೋಡ್ರಿ ಈ ಥರ ರೈತರು ಮೋಸ ಮಾಡ್ತಾರೆ ಬಡ ರೈತಕ್ಕಂತ ಅವ್ರು ಕಡಿವಾಣ ಆಗಬೇಕು. ಹಾಕಿದ್ರೇ ನಮ್ಮಂಥ ಬಡವ್ರು ಬದುಕಬೇಕಂದ್ರೆ, ಇಲ್ಲಾಂದ್ರೆ ನಮ್ಮ ಬದುಕೋಕ್ಕಾಗಲ್ಲ ಸ್ವಾಮಿ. ಈಗ ಬಂದು 8 ದಿವಸಲಿಕ್ಕ ನ್ಯಾಯ ಊಟ ಇಲ್ಲ. ನನ್ನ ನಂಬಿಕೊಂಡು ಪಕ್ಷಿಗಳು, ಆಮೇಲೆ ಹಸು ಕುರಿ ಮೇಕೆ ನಾವು ಬೆಳೆದ ತಾನೆ ಅವಕ್ಕೂ ಕೊಡೋಕೆ. ಅವು ಇದ್ರೆ ತಾನೆ ನಮ್ಮ ಸೇಫ್ಟಿಗೆ. ಇವತ್ತು ಹೇಳ್ಬೇಕಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೈನುಗಾರಿಕೆಯಲ್ಲಿ ಹಾಲು ಕರೆದು ಜೀವನ ಮಾಡೋದು. ನಾವೇನು ದುಡಿಯೋಕೆ ಹೋದ್ರೆ ನಮ್ಮ ಶಕ್ತಿ ಇಲ್ಲ. ಒಂದು 2 ಹಸು 3 ಹಸು ಇಟ್ಕೊಳ್ತೀವಿ. ಸಂಜೆ ಆದರೆ ಒಂದಷ್ಟು ಹಾಲು ಕರ್ಕೊಂಡು ಜೀವನ ಕಳೆಯೋದು, ಮಕ್ಕಳು ಮನೆ ಸಾಕು. ಇವರು 50 ಲಕ್ಷ ತಗೊಂಡ್ಬಿಟ್ಟವರಲ್ಲ ಬೇಕು ತಕೊಳ್ಳಿ. ಇವ್ದು ಸಮ್ಮೇಲೆ ಐತೆ 100 ಸತ್ಯನೇ ಇದು. 50,000 ತಗೊಂಡು ಆಮೇಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ರು. ನ್ಯಾಯ ಬಂದು ಕೇಳೋಕೆ ಬಂದರೆ ನೋಡಿ ಈ ಥರ ನನ್ನ ಡಿಲೇ ಮಾಡ್ಕೊಂಬಂದು ಕಂಪ್ಲೇಂಟ್ ಸಮೇತ ತಗೊಂಡಿಲ್ಲ ಸ್ವಾಮಿ. ಅಷ್ಟೊಂದು ನೊಂದುಬಿಟ್ಟಿದ್ದೀನಿ ನಾನು. ಸರ್ಕಲ್ ಇನ್ಸ್ಪೆಕ್ಟ್ರು ಹೋಗ್ರಿ ನಿಮ್ದು ಮಾಲೂರಲ್ಲಿ ಕೊಡಿ ಅಂತ ಕೇಳ್ತಾರೆ. ಮಾಲೂರಲ್ಲಿ ಕೊಡೋಕ್ಕಾಗುತ್ತೆ? ಇಲ್ಲಿ ನಡೆದಿರೋ ಕೊಟ್ಟು ನಾನು ಯಾರನ್ನ ಕೇಳೋದು? ಇಲ್ಲ, ಯೋಚನೆ ಮಾಡಿ. ಈ ಥರ ಕಂಪ್ಲೇಂಟ್ ಕೂಡ ತಗೊಂಡಿಲ್ಲ, ನನಗೆ ನ್ಯಾಯ ಸಿಕ್ಕಿಲ್ಲ. ಇವತ್ತು ಹೇಳ್ಬೇಕಂದ್ರೆ ನಮ್ಮ